ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಧೃತರಾಷ್ಟ್ರಃ ಧಿಗಸ್ತು ಖಲು ಮಾನುಷ್ಯಂ ಯಸ್ಯ ನಿಷ್ಠೇಯಮೀದೃಶೀ ಏಕಾದಶ ಚಮೂ ಭರ್ತ ಯತ್ರ ಪುತ್ರೋ ಮಮಾಭಿಭೂಃ. ಧೃತರಾಷ್ಟ್ರ ಕಳವಳಿಸ್ತಾ ಹೇಳ್ತಾ ಇದ್ದಾನೆ ಸಂಜಯನ ಮುಂದೆ, ಈ ಮನುಷ್ಯ ಜನ್ಮಕ್ಕೆ ಧಿಕ್ಕಾರ ಇರಲಿ. ಯಸ್ಯ ನಿಷ್ಠೇಯ ಮೀದೃಶಿ, ಏನಿದ್ರೇನು ಕೊನೆ ಅನ್ನೋದು ಅತ್ಯಂತ ದುಃಖಕಾರಕ. ಏಕಾದಶ ಚಮೂ ಭರ್ತ, 11 ಅಕ್ಷೋಹಿಣಿ ಸೇನೆ ಒಡೆಯ ಅವನು ಈ ತರಹ ಸತ್ತ. ಈ ತರಹದ ಸ್ಥಿತಿಗೆ ಬಂದ ಅವನು ಆಜ್ಞಾಪ್ಯ ಸರ್ವಾನ್ ನೃಪತೀನ್ ಭುಕ್ತ್ವಾ ಚ ಪೃಥಿವೀಮಿಮಾಂ ಗದಾಮಾದಾಯ ಚೈಕಾಕಿ ಪದಾತಿಹಿ ಪ್ರಸ್ಥಿತೋರಣಂ. ಎಲ್ಲ ದೊರೆಗಳನ್ನು ಕೈಯಲ್ಲಿ ಇಟ್ಟುಕೊಂಡು ಎಲ್ಲರಿಗೂ ಆಜ್ಞೆ ಮಾಡಿ ಕಡೆಗೊಮ್ಮೆ ಇಡೀ ಭೂಮಿಯನ್ನು ಭೋಗಿಸಿ 18 ದಿವಸದ ಹಿಂದೆ ಹೀಗಿದ್ದವ ಈ 18ನೇ ದಿವಸ ಗದೆ ಇಟ್ಕೊಂಡು ತನ್ನ ಪಕ್ಷದಲ್ಲಿ ತಾನೊಬ್ಬನೇ ಹೋರಾಡುವಂತಹ ಪರಿಸ್ಥಿತಿ ಬಂತಲ್ಲ. ಭೂತ್ವಾ ಹಿ ಜಗತೋ ನಾಥಃ ಸೋನಾಥ ಇವ ಮೇ ಸುತಃ ಗದಾಮಾದಾಯ ಯೋ ಯಾತಿ ಕಿಮನ್ಯದ್ಭಾಗಧೇಯತಃ. ಜಗತ್ತಿನ ನಾಥನಾಗಿ ಇದ್ದವ ಈಗ ಅನಾಥನಾಗಿ ಗದೆಯನ್ನು ಇಟ್ಟುಕೊಂಡು ತನ್ನ ಕವಚದ ತುದಿಗಳನ್ನು ತಾನೇ ಕಟ್ಟಿಕೊಂಡು ಹೊರಡಬೇಕಾದ ಪರಿಸ್ಥಿತಿ. ಅಹೋ ದುಃಖಂ ಮಹತ್ ಪ್ರಾಪ್ತಂ ಪುತ್ರೇಣ ಮಮ ಸಂಜಯ. ಅಯ್ಯೋ ಎಂತಹ ದುಃಖ. ಏವ ಮುಕ್ತ್ವಾ ಸದುಃಖಾರ್ಥೋ ವಿರರಾಮ ಜನಾಧಿಪಃ. ಈ ರೀತಿಯಾಗಿ ನುಡಿದು ಸುಮ್ಮನಾದ. ಅವನ ಮೌನ ಸ್ವಲ್ಪ ಹೊತ್ತಿದ್ದ ಮೇಲೆ ಸಂಜಯ ಹೇಳ್ತಾನೆ, ಸಮೇಘ ನಿಸ್ವನೋ ಹರ್ಷಾತ್ ವಿನದನ್ನಿವ ಗೋವೃಷಃ ಆಜುಹಾವ ತತಃ ಪಾರ್ಥಂ ಯುದ್ಧಾಯ ಯುಧಿವೀರ್ಯವಾನ್. ಮೇಘನಿಸ್ವನಃ, ಮೋಡದಂತಹ ಗುಡುಗಿನ ಧ್ವನಿ, ಹರ್ಷದಿಂದ ಒಂದು ಹೋರಿಯೋ ಎಂಬಂತೆ ವಿನದನ್ನಿವ ಗಟ್ಟಿಯಾಗಿ ಸದ್ದು ಮಾಡುತ್ತಾ ಪಾರ್ಥಂ ಯುದ್ಧಾಯ ಆಜುಹಾವ, ಅರ್ಜುನನನ್ನ ಯುದ್ಧಕ್ಕೆ ಅಂತ ಕರೆದ. ಪಾರ್ಥ ಅಂದರೆ ಇಲ್ಲಿ ಭೀಮನನ್ನ ಯುದ್ಧಕ್ಕೆ ಕರೆದ. ಭೀಮ ಮಾಹ್ವಯಮಾನೇತು ಕುರು ರಾಜೇ ಮಹಾತ್ಮನಿ ಪ್ರಾದುರಾಸನ್ ಸುಘೋರಾಣಿ ರೂಪಾಣಿ ವಿವಿಧಾನ್ಯುತ. ಕುರುರಾಜ ದುರ್ಯೋಧನ ಭೀಮಸೇನನನ್ನ ಯುದ್ಧಕ್ಕೆ ಬಾ ಅಂತ ಆಹ್ವಾನ ಮಾಡ್ತಾ ಇರುವಾಗ ಘೋರವಾದ ಶಕುನಗಳು ತೋರಿದವಂತೆ.
ವವುರ್ವಾತಾಃ ಸನಿರ್ಘಾತಾಃ ಪಾಂಸು ವರ್ಷಂ ಪಪಾತಃ ಬಭೂವುಶ್ಚ ದಿಶಃ ಸರ್ವಾಃ ತಿಮಿರೇಣ ತಮಾವೃತಾಃ. ಥರಥರದ ಸದ್ದುಗಳ ಒಂದು ಗಾಳಿ ಉಂಟಾಯಿತು. ಎಲ್ಲ ದಿಕ್ಕುಗಳು ಕೂಡ ತಿಮಿರೇಣ ಸಮಾವೃತಾಃ, ಕತ್ತಲು ಕೂಡಿತು. ಮಹಾಸ್ವನಾಃ ಸುನಿರ್ಘಾತಾಃ ತುಮುಲಾರೋ ಮಹರ್ಷಣಾಃ ಪೇತು ಪೃಥಿವ್ಯಾಂ ಶತಶಃ ಸ್ಫೋಟಯಂತೋ ನಭಸ್ಥಳಾತ್. ದೊಡ್ಡ ಸದ್ದು, ಮೈ ನಡುಗಿಸುವ ಸದ್ದು. ರಾಹುರಗ್ರಸದಾದಿತ್ಯಂ ಅಪರ್ವಣಿ ವಿಷಾಂಪತೆ ಚಕಂಪೆ ಚ ಮಹಾಕಂಪಂ ಪೃಥಿವೀ ಸವನದ್ರುಮಾ. ಭೀಮಸೇನ ದುರ್ಯೋಧನರ ಯುದ್ಧ ಅದು ಪರ್ವ ಅಲ್ಲ. ಆದರೂ ಒಂದು ಕ್ಷಣ ಕತ್ತಲು ಮುಸುಗಿತು. ರೂಕ್ಷಾಶ್ಚ ವಾತಾಃ ಪ್ರವವುಃ ನೀಚೈಃ ಶರ್ಕರಕರ್ಷಿಣಃ ಗಿರೀಣಾಂ ಶಿಖರಾಣ್ಯಾಶು ನ್ಯಪತಂತಮಹೀತಳೇ. ಒರಟಾದ ಗಾಳಿ ಬೀಸಿತು. ನೀಚೈಃ ಶರ್ಕರಕರ್ಷಿಣಃ, ಧೂಳುಗಳನ್ನೆಲ್ಲ ಎಳ್ಕೊಂಡು ಹೋದವು. ಬೆಟ್ಟದ ಕೊಡಗಲ್ಲುಗಳು ಕೆಳಗೆ ಬಿದ್ದವು. ಮೃಗಾ ಬಹುವಿಧಾಕಾರಾಃ ಸಂಪತಂತಿ ದಿಚೋದಚ ದೀಪ್ತಾಶ್ಚಿವಾಶ್ಚ ಪ್ರಣದನ್ ದಾರುಣಂ ಭಯವೇದಿನಃ. ಥರಥರದ ಮೃಗಗಳು ಎಲ್ಲೆಲ್ಲೋ ಓಡ್ತಾ ಇವೆ. ಹೆಣ್ಣು ನರಿಗಳು ಊಳಿಡುವಾಗ ಬಾಯಿಂದ ಹೊಗೆ ಬಂದಿತೋ ಎಂಬಂತೆ ಕಂಡಿತು. ಉದಪಾನಗತಾಶ್ಚಾಪೋ ವ್ಯವರ್ಧಂತ ಸಮಂತತಃ ಅಶರೀರಾ ಮಹಾನಾದಾಃ ಶ್ರೂಯಂತೆ ಸ್ಮ ಭಯಾನಕಾಃ. ಅವರಿಬ್ಬರ ಯುದ್ಧ ನಡೆಯುತ್ತೆ ಅಂತನ್ನುವಾಗ ಬಾವಿಯೊಳಗಡೆ ನೀರೆಲ್ಲ ಉಕ್ಕಿ ಬಂತಂತೆ. ಅಶರೀರಾ ಮಹಾನಾದಾಃ ಶ್ರೂಯಂತೆ ಸ್ಮ ಭಯಾನಕಾಃ. ಶರೀರವಿಲ್ಲದ ನಾದ, ಶರೀರ ಇಲ್ಲ, ನಾದ ಮಾತ್ರ. ಏವಮಾದೀನಿ ದೃಷ್ಟ್ವಾತ ನಿಮಿತ್ತಾನಿ ವೃಕೋದರಃ ಉವಾಚ ಭ್ರಾತರಂ ಜ್ಯೇಷ್ಠಂ ಧರ್ಮರಾಜಂ ಯುಧಿಷ್ಠಿರಂ. ಆಗ ಈ ನಿಮಿತ್ತಗಳನ್ನೆಲ್ಲ ಗಮನಿಸಿದ ಭೀಮಸೇನ ಧರ್ಮರಾಜನಿಗೆ ಹೇಳಿದ, ಏಷ ಶಕ್ಯೋ ರಣೇ ಜೇತುಂ ಮಂದಾತ್ಮಾ ಚ ಸುಯೋಧನಃ ಅದ್ಯ ಕ್ರೋಧಂ ವಿಮೋಕ್ಷ್ಯಾಮಿ ನಿಗೂಢಂ ಹೃದಯೇ ಸ್ಥಿತಂ ಸುಯೋಧನೆ ಕೌರವೇಂದ್ರೇ ಖಾಂಡವೇಗ್ನಿಮಿವಾರ್ಜುನಃ. ಅಣ್ಣ, ಈ ದುರ್ಯೋಧನನನ್ನು ಸುಲಭವಾಗಿ ಗೆಲ್ಲಬಹುದು. ಮಂದಾತ್ಮಾತ ಸುಯೋಧನಃ, ದುರ್ಯೋಧನ ಏನಿದ್ದಾನೆ ಮಂದಬುದ್ಧಿಯವ. ಶಲ್ಯಮದ್ಯೋದ್ಧರಿಷ್ಯಾಮಿ ತವ ಪಾಂಡವ ಹೃದ್ಗತಂ ನಿಹತ್ಯ ಗದಯಾ ಪಾಪಂ ಇಮಂ ಕುರುಕುಲಾಂತಕಂ. ಇವತ್ತು ನಿನ್ನ ಎದೆಯಲ್ಲಿ ಹುಳುಗಿದ್ದ ದೊಡ್ಡ ಮುಳ್ಳನ್ನು ನಾನು ತೆಗಿತೇನೆ ದುರ್ಯೋಧನನನ್ನು ಕೊಲ್ಲುವ ಮೂಲಕ. ಅದ್ಯ ಕೀರ್ತಿಮಯೀಂ ಮಾಲಾಂ ಪ್ರತಿಮೋಕ್ಷ್ಯಾಮ್ಯಹಂ ತ್ವಯಿ ಹತ್ವೇಮಂ ಪಾಪಕರ್ಮಾಣಂ ಗದಯಾರಣಮೂರ್ಧನಿ. ಯುದ್ಧದಲ್ಲಿ ಗದೆಯಿಂದ ಇವನನ್ನು ಹೊಡೆದು ಅರಿರಾಯರ ಗಂಡ ಚಕ್ರವರ್ತಿ ಅನ್ನುವಂತಹ ಕೀರ್ತಿ ಮಾಲೆಯನ್ನ ನಿನಗೆ ಅರ್ಪಿಸ್ತಾ ಇದ್ದೇನೆ. ಅಸ್ಯೋರು ಗದಯಾರಾಜನ್ ಭೇತ್ತಾಸ್ಮಿ ಸಮರೇನಯ ನಾಯಂ ಪ್ರವೇಷ್ಟಾ ನಗರನ್ ಪುನರ್ವಾರಣಸಾ ಹೋಯಂ. ಗದೆಯಿಂದ ಇವನ ಎರಡು ತೊಡೆಗಳನ್ನು ಮುರಿದು ಯುದ್ಧದಲ್ಲಿ ಇಲ್ಲಿಯೇ ಕೆಡವುತ್ತೇನೆ. ಇನ್ನು ಯಾವತ್ತಿದ್ರೂ ಇವನು ಹಸ್ತಿನಪುರಕ್ಕೆ ಪ್ರವೇಶ ಮಾಡೋದಿಲ್ಲ. ಸರ್ಪೋತ್ಸರ್ಗಸ್ಯ ಶಯನೆ ವಿಷದಾನಸ್ಯ ಭೋಜನೆ ಪ್ರಮಾಣಕೋಟ್ಯಾಂ ಪಾತಸ್ಯ ದಾಹಸ್ಯ ಜತುವೇಶ್ಮನಿ ಸಭಾಯಾಮಪಹಾತಸ್ಯ ಸರ್ವಸ್ವಹರಣಸ್ಯ ಚ
ವರ್ಷಮಜ್ಞಾತವಾಸಸ್ಯ ವನವಾಸಸ್ಯ ಚಾನಘ ಅದ್ಯಾಂತಮೇಷಾಂ ದುಃಖಾನಾಂ ಗಂತಾ ಭರತ ಸತ್ತಮ. ನನ್ನ ಎದೆಯ ಮೇಲೆ ಮತ್ತೆ ಹಾಸಿಗೆಯಲ್ಲಿ ಹಾವನ್ನು ಬಿಟ್ಟ, ಊಟದಲ್ಲಿ ವಿಷವನ್ನಿಕ್ಕಿದ, ಪ್ರಮಾಣ ಕೋಟಿಯಲ್ಲಿ ನನ್ನನ್ನು ಮುಳುಗಿಸಿದ, ಕಬ್ಬಿಣದ ಸರಪಳಿಗಳಿಂದ ಬಿಗಿದು, ದಾಹಸ್ಯ ಜತುವೇಶ್ಮನಿ, ಅರಗಿನ ಮನೆಯಲ್ಲಿ ಸುಡಲಿಕ್ಕೆ ಪ್ರಯತ್ನಪಟ್ಟ, ಸಭೆಯಲ್ಲಿ ಅಪಹಾಸ ಮಾಡಿದ, ನಮ್ಮ ಸರ್ವಸ್ವವನ್ನು ಸೂರೆಗೊಂಡ, 1 ವರ್ಷ ಯಾರಿಗೂ ತಿಳಿಯದಂತೆ ಬದುಕುವಂತೆ ಮಾಡಿದ, ಇವತ್ತು ಎಲ್ಲ ದುಃಖಗಳ ನಾಶವನ್ನು ಮಾಡಿಸ್ತಾ ಇದ್ದೇನೆ. ಏಕಾನ್ನ ವಿನಿಹತ್ಯೇಮಂ ಭವಿಷ್ಯಾಮ್ಯಾತ್ಮನೋ ನೃಣಃ ಅದ್ಯಾಸ್ಯ ಧಾರ್ತರಾಷ್ಟ್ರಸ್ಯ ದುರ್ಮತೇರಕೃತಾತ್ಮನಃ ಸಮಾಪ್ತಂ ಭರತಶ್ರೇಷ್ಠ ಮಾತಾಪಿತ್ರೋಶ್ಚ ದರ್ಶನಂ. ಇವತ್ತು ಈ ದುರ್ಯೋಧನನ ಕಡೇ ದಿವಸ. ಇನ್ನು ಇವನು ತಂದೆ ತಾಯಿಗಳನ್ನು ನೋಡೋದಿಲ್ಲ, ಅವರಿಬ್ಬರು ನೋಡ್ತಾರೆ ಇವನನ್ನು. ಅಂದರೆ ಇವನು ಹೆಣವಾಗಿ ಮಲಗಿರ್ತಾನೆ. ಅದೇ ನಾನು ಹೇಳ್ತಾ ಇದ್ದೆ, ಬಸ್ಟರ್ ಕೇಟನ್ ಅಂತ ಹೇಳಿ ಪ್ರಸಿದ್ಧ ನಟ, ಹಾಲಿವುಡ್ ನಟ. ಅವನು ರುಗ್ಣಶಯ್ಯೆಯಲ್ಲಿ ಮಲಗಿದ್ದ. ಕಡೆ ದಿನಗಳನ್ನು ಎಣಿಸ್ತಾ ಇದ್ದಾಗ ಡಾಕ್ಟರ್ಸ್ ಬಂದ್ರಂತೆ. ಒಬ್ಬ ಡಾಕ್ಟ್ರು ಹೇಳಿದ್ರು, ಐ ವಿಲ್ ಸಿ ಯು ಟುಮಾರೋ ಅಂತ. ಅದಕ್ಕೆ ಅವನು ಹೇಳಿದಂತೆ, ಯು ಕ್ಯಾನ್ ಸಿ ಮೀ ಬಟ್ ಐ ಡೋಂಟ್ ಅಂತ ಹೇಳಿದಂತೆ. ನೀವು ನನ್ನನ್ನು ನೋಡ್ತೀರಪ್ಪ, ನಾನು ನಿಮ್ಮನ್ನು ನೋಡಲ್ಲ, ಯಾಕೆಂದರೆ ಸತ್ತಿರ್ತೇನೆ ಅಂತ. ಹಾಗೆ ಇವರ ಅಪ್ಪ ಅಮ್ಮ ಇವನನ್ನು ನೋಡೋಲ್ಲ ಇನ್ಮೇಲೆ, ಆದರೆ ಇವನನ್ನು ಇವರ ಅಪ್ಪ ಅಮ್ಮ ನೋಡ್ತಾರೆ. ಅದ್ಯಾಸ್ಯ ಸಮಾಪ್ತಂ ಭರತ ಶ್ರೇಷ್ಠ ಮಾತಾಪಿತ್ರೋಶ್ಚ ದರ್ಶನಂ ಅದ್ಯಾಯಂ ಕುರು ರಾಜಸ್ಯ ಶಂತನೋ ಕುಲಪಾಂತನಃ ಪ್ರಾಣಾನ್ ಶ್ರಿಯಂಚ ರಾಜ್ಯಂಚ ತ್ಯಕ್ತ್ವಾ ಶೇಷ್ಯತಿ ಭೂತಲೇ. ಎಂತೆಂಥ ಹರಿಭಕ್ತರ ವಂಶ, ಎಂತೆಂತಹ ಪವಿತ್ರಾತ್ಮರ ವಂಶ ಇದು. ಈ ವಂಶದಲ್ಲಿ ಬಂದು ಎಲ್ಲ ಹಾಳು ಮಾಡಿದವನು ದುರ್ಯೋಧನ. ವಸ್ತುತಃ ಜರಾಸಂಧ ಮತ್ತು ದುರ್ಯೋಧನರಲ್ಲಿ ಒಂದು ವ್ಯತ್ಯಾಸ ಇದೆ. ಹೊರಗಡೆಯ ನೋಟದಲ್ಲಿ ವ್ಯತ್ಯಾಸ, ಆಂತರ್ಯದಲ್ಲಿ ಇಬ್ಬರೂ ಹರಿದ್ವೇಷಿಗಳೇ. ಆದರೆ ಹೊರಗಿನ ಬಾಳಿನಲ್ಲಿ ಒಂದು ವ್ಯತ್ಯಾಸ ಇದೆ. ಏನು? ಜರಾಸಂಧನಿಗೂ ವೇದ ಇಷ್ಟ ಇರಲಿಲ್ಲ, ದುರ್ಯೋಧನನಿಗೂ ವೇದ ಇಷ್ಟ ಇರಲಿಲ್ಲ. ಜರಾಸಂಧ ಪಾಶುಪತಾಗಮವನ್ನು ನೆಚ್ಚಿದವ, ದುರ್ಯೋಧನ ಚಾರ್ವಾಕ ಮತವನ್ನು ನೆಚ್ಚಿದವ, ವಿಶೇಷತಃ ಕಣಿಂಕ ನೀತಿಯನ್ನು. ಅವನ ನಿಲುವು ಏನೋ ಅದನ್ನು ಸ್ಪಷ್ಟವಾಗಿ ಅಭಿವ್ಯಕ್ತಿಸಿದ ಜರಾಸಂಧ. ಯಾವುದೇ ತರಹದ ವೈಷ್ಣವ ಯಾಗಗಳನ್ನು ಬೆಂಬಲಿಸ್ತಾ ಇರಲಿಲ್ಲ. ವಸ್ತುತಃ ದುರ್ಯೋಧನನಿಗೂ ಅವ್ಯಾವುದೂ ಇಷ್ಟ ಇರಲಿಲ್ಲ. ಆದರೆ ವೈಷ್ಣವ ಯಾಗವನ್ನು ಮಾಡಿದ ಪುಂಡರೀಕ ಯಾಗ. ಒಳಗಡೆಯಿಂದ ದ್ವೇಷ, ಹೊರಗಡೆಯಿಂದ ತಟಸ್ಥತೆ ಅಥವಾ ಪ್ರೀತಿಯ ಭಾವನೆ. ಈ ತರಹದ ದ್ವಂದ್ವ ಅವನನ್ನು ಕಾಡ್ತಾ ಇತ್ತು. ಅದಕ್ಕೆ ಹೇಳೋದು, ಇವತ್ತು ಒಳ್ಳೆಯ ಹರಿಭಕ್ತರಾದ ಶಂತನು ಮೊದಲಾದವರ ವಂಶದಲ್ಲಿ ಬಂದ ದುರ್ಯೋಧನನ ಪ್ರಾಣಗಳನ್ನು, ಸಂಪತ್ತನ್ನು, ರಾಜ್ಯವನ್ನು ನಾಶ ಮಾಡಿಬಿಡುತ್ತೇನೆ. ಸರಾಜಾ ಧೃತರಾಷ್ಟ್ರೋಥ ಪುತ್ರಂ ಶ್ರುತ್ವಾ ಮಯಾ ಹತಂ ಸ್ಮರಿತ್ಯತ್ಯ ಶುಭಂ ಕರ್ಮ ಎತ್ತಚ್ಛಕು ನಿಬುದ್ಧಿಜಂ. ಇವತ್ತು ರಾತ್ರಿ ಆಗುವಷ್ಟರಲ್ಲಿ ದುರ್ಯೋಧನನ ಅಪ್ಪ ಧೃತರಾಷ್ಟ್ರ ಶಕುನಿ ಹೇಳಿಕೊಟ್ಟದ್ದರಿಂದ ತಾನು ಮಾಡಿದ ಕೆಟ್ಟ ಕೆಲಸವನ್ನು ನೆನೆಯುತ್ತಾನೆ. ಇತ್ಯುಕ್ತ್ವಾ ರಾಜಶಾರ್ದೂಲ
ಗದಾಂ ಉದ್ಯಮ್ಯ ವೀರ್ಯವಾನ್ ಅವಾತಿಷ್ಠತ ಯುದ್ಧಾಯ ಶಕ್ರೋ ಪುತ್ರ ವೃತ್ರಮಿವಾಹ್ವಯನ್. ಈ ರೀತಿ ಹೇಳಿ ಯುದ್ಧಕ್ಕಾಗಿ ಸಜ್ಜಾದ. ತಮುದ್ಯತ ಗದಂ ದೃಷ್ಟ್ವಾ ಕೈಲಾಸಮಿವ ಶೃಂಗಿಣಂ ಭೀಮಸೇನ ಪುನಃ ಕ್ರೋಧಾತ್ ದುರ್ಯೋಧನಮುವಾಚಃ. ಒಂದು 30 ಸೆಕೆಂಡುಗಳ ಮೌನದ ನಂತರ ದುರ್ಯೋಧನನ ಕಡೆಗೆ ತಿರುಗಿಕೊಂಡು ಭೀಮಸೇನ ಹೇಳಿದ, ರಾಜ್ಞಸ್ತು ಧೃತರಾಷ್ಟ್ರಸ್ಯ ತಥಾ ತ್ವಮಪಿ ಚಾತ್ಮನಃ ಸ್ಮರತು ದುಷ್ಕೃತಂ ಕರ್ಮ ಯದ್ವೃತ್ತಂ ವಾರಣಾವತೇ. ನೋಡು, ಇವತ್ತಿನೇನು ಸತ್ತೋಗ್ತೀಯ ನೀನು. ಸಾಯೋ ಮೊದಲು ಒಂದು ಚಾನ್ಸ್ ಕೊಡ್ತಾ ಇದ್ದೇನೆ. ವಾರಣಾವತದಲ್ಲಿ ನೀನು ಮಾಡಿದ ದುಷ್ಕೃತ್ಯವನ್ನು ನೆನಪಿಸಿಕೊ. ನಿನ್ನ ಅಪ್ಪನ ಕೈಯಲ್ಲಿ ಇದನ್ನು ಮಾಡಿಸಿದಿ, ನಮಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದಿ. ನಿನ್ನ ಜನರೇ ಬಂದು ಧರ್ಮರಾಜನಿಗೆ, ಓ ವಾರಣಾವತ ಕ್ಷೇತ್ರ ಹಾಗಿದೆ, ಹೀಗಿದೆ, ಅಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿದೆ ಅಂತ ಹೇಳಿದರು. ಧರ್ಮರಾಜನಿಗೆ ಗೊತ್ತಾಗಲಿಲ್ಲ. ನಾನು ಹೇಳಿದ ಮೇಲೆ ಗೊತ್ತಾಯಿತು, ಆದರೆ ಏನು ಮಾಡೋ ಹಾಗಿರಲಿಲ್ಲ. ವಾರಣಾವತಕ್ಕೆ ಹೋಗಬೇಕು ಅನ್ನುವ ಬಯಕೆಯನ್ನು ನಮ್ಮಲ್ಲಿ ಹುಟ್ಟುವಂತೆ ಮಾಡಿದೆ. ನಿನ್ನ ಹೇಳಿಕೆಯಂತೆ ಧೃತರಾಷ್ಟ್ರ ಕರೆದು ಎಲ್ಲಿಯಾದರೂ ಸ್ವಲ್ಪ ಸುತ್ತಾಡ್ಕೊಂಡು ಬನ್ನಿ, ಪಿಕ್ನಿಕ್ಗೆ ಹೋಗಿ ಬನ್ನಿ ವಾರಣಾವತಕ್ಕೆ ಅಂತ ಹೇಳಿದ. ನಾವಲ್ಲಿಗೆ ಹೋದ್ವಿ. 6 ತಿಂಗಳು ಎಷ್ಟು ಕಷ್ಟಪಟ್ಟೆವು, ನೀವು ಎಷ್ಟು ಕಷ್ಟ ಕೊಟ್ಟಿರಿ, ಅದನ್ನು ನೆನಪಿಸಿಕೊಳ್ಳಲಿಕ್ಕೆ ಲಾಸ್ಟ್ ಚಾನ್ಸ್. ದ್ರೌಪದಿ ಚ ಪರಿಕ್ಲಿಷ್ಟ ಸಭಾಯಾಂ ಯದ್ರಜಸ್ವಲ ದ್ಯೂತೇನ ವಂಚಿತೋ ರಾಜ ಯತ್ವಲಾ ಸೌಬಲೇನ ಚ. ಸಾವಿನ ಹೊಸ್ತಿಲಲ್ಲಿ ನಿಂತ ನೀನು ದ್ರೌಪದಿಯನ್ನ ಹೇಗೆ ಕಂಗೆಡಿಸಿದೆ, ಜೂಜಿನಿಂದ ದೊರೆಯನ್ನ ಹೇಗೆ ಮೋಸ ಮಾಡಿದೆ ನೆನಪಿಸಿಕೊ. ವನೇ ದುಃಖಂಚ ಸಂಪ್ರಾಪ್ತಮಸ್ಮಾಭಿಸ್ತತ್ಕೃತಂ ಮಹತ್ ವಿರಾಟ ನಗರೇ ಚೈವ ಯೋನ್ಯಂತರಗತೈರಿವ. ಕಾಡಿನಲ್ಲಿ ಬಹಳ ದುಃಖವನ್ನು ಅನುಭವಿಸಿದೆವು. ವಿರಾಟ ನಗರದಲ್ಲಿ ಅಂತೂ ಹುಟ್ಟಿನಿಂದ ಬಂದ ಎಲ್ಲ ಸೊಬಗನ್ನು ಬಿಡಬೇಕಾಯಿತು. ನಮ್ಮ ಹುಟ್ಟು ಕ್ಷತ್ರಿಯ ಕುಲದಲ್ಲಿ ಆಯಿತು. ಕ್ಷತ್ರಿಯ ಕುಲದ ಸೊಬಗು ಏನು? ಸೇವೆಯನ್ನು ಕೈಗೊಳ್ಳುವುದು, ಸೇವೆಯನ್ನು ಸ್ವೀಕಾರ ಮಾಡೋದೇನಿದೆ ಅದು ನಾವು ಹುಟ್ಟಿನ ಪರಿಸರದಿಂದ ಪಡೆದದ್ದು. ಆದರೆ ನಿನ್ನಿಂದ ಉಂಟಲ್ಲ, ನೀನು ಮಾಡಿದ ಅನರ್ಥದಿಂದ ನಾವು ಸೇವೆ ಮಾಡುವ ಮಂದಿಯಲ್ಲಿ ಹುಟ್ಟಿದ್ದೇವೇನೋ ಅಂತ ಅನ್ನಿಸಿಬಿಡಿತು. ನಮ್ಮ ಹುಟ್ಟನ್ನೇ ಮಾರ್ಪಡಿಸಿದವ ನೀನು. ತತ್ಸರ್ವಂ ಯಾತಯಾಮ್ಯದ್ಯ ತಿಷ್ಟ್ಯಾ ದೃಷ್ಟೋಸಿ ದುರ್ಮತೆ. ಈ ರೀತಿ ನಾವು ಎಲ್ಲ ಸಿಟ್ಟಿನ ಋಣವನ್ನು ತೀರಿಸ್ಕೊಳ್ಬೇಕು ಅಂತ ಇರುವಾಗ ನಿನ್ನನ್ನು ಕಾಣುವ ಹಾಗೆ ಆಯಿತು. ತ್ವತ್ಕೃತೆ ಸೌಹತಶ್ಯೇತೆ ಶರತಲ್ಪೆ ಪಿತಾಮಹ ಗಾಂಗೇಯೋ ರಥಿನಾಂ ಶ್ರೇಷ್ಠೋ ರಥಿನಾಯಾಜ್ಞಸೇನಿನ. ನಿನಗಾಗಿ ಭೀಷ್ಮಾಚಾರ್ಯರು ಶರಶಯ್ಯೆಯಲ್ಲಿ ಮಲಗಿದ್ದಾರೆ. ನಿನಗಾಗಿ ಯುದ್ಧ ಮಾಡ್ತಾ ದ್ರೋಣಾಚಾರ್ಯರು ಸತ್ರು, ಕರ್ಣ ಸತ್ತ, ಶಲ್ಯ ಸತ್ತ. ವೈರಾಗ್ನೇರಾಧಿಕರ್ತ ಚ ಶಕುನಿ ಸೌಬಲೋ ಹತಃ. ಇನ್ನು ಈ ಎಲ್ಲ ಮರಣಕ್ಕೆ ಕಾರಣ ಶಕುನಿ, ಅವನು ಕೂಡ ಸತ್ತ. ಪ್ರಾಚಿಕಾಮಿ ಯಥಾ ಪಾಪಃ ದ್ರೌಪದ್ಯಾ ಕ್ಲೇಶಕೃದ್ಧತಃ ಭ್ರಾತರಸ್ತೆ ಹತಾಶೂರಾಃ ಸರ್ವೇ ವಿಕ್ರಾಂತಯೋಧಿನಃ. ನಿನ್ನಿಂದಾಗಿ ಪ್ರಾತಿಕಾಮಿ ಸತ್ತ. ಪ್ರಾತಿಕಾಮಿ ದುರ್ಯೋಧನನ ಸೂತ, ದುರ್ಯೋಧನನ ಪರ್ಸನಲ್ ಮ್ಯಾನೇಜರು ಅಥವಾ ಅಸಿಸ್ಟೆಂಟು.
PA. ಆಮೇಲೆ ಅವನ ಡ್ರೈವರ್, ಪರ್ಸನಲ್ ಡ್ರೈವರ್ ಯಾರ್ದು? ದುರ್ಯೋಧನನದ್ದು. ಆ ಪ್ರಾತಿಕಾಮಿ ಸತ್ತ. ನಿನ್ನ ಎಲ್ಲ ಮಕ್ಕಳು ದ್ರೌಪದಿಗೆ ಮಾಡಿದ ಅವಮಾನದಿಂದ ಸತ್ರು. ಏತೆ ಚಾನ್ಯೇಚ ನಿಹತಾಃ ಬಹವಸ್ತೋತ್ಕೃತೆ ನೃಪಾಃ ತ್ವಾಮಪ್ಯದ್ಯ ಹನಿಷ್ಯಾಮಿ ಗದಯಾ ನಾತ್ರ ಸಂಶಯಃ. ಹೀಗೆ ಬಹಳ ಜನರನ್ನು ನಿನಗಾಗಿ ಕೊಂದಿದ್ದಾಯ್ತು, ಇನ್ನು ನಿನ್ನನ್ನು ಕೂಡ ಕೊಲ್ಲುತ್ತೇನೆ. ಇತ್ಯೇವ ಮುಚ್ಚೈರಾಜಾನಂ ಭಾಷಮಾಣಂ ವೃಕೋದರಂ ಉವಾಚ ವೀತಭೀರಾಜನ್ ಪುತ್ರಸ್ತೆ ಸತ್ಯವಿಕ್ರಮಃ. ಹೀಗೆ ಭೀಮಸೇನ ಆರ್ಭಟಿಸಿದಾಗ ದುರ್ಯೋಧನ ಹೇಳ್ತಾನೆ, ಕಿಂಕಥನೇನ ಬಹುನಾ ಯುದ್ಧಸ್ವೇಹ ವೃಕೋದರ ಅದ್ಯತೇಹಂ ವಿನೇಷ್ಯಾಮಿ ಯುದ್ಧ ಶ್ರದ್ಧಾಂ ವೃಕೋದರ. ದುರ್ಯೋಧನ ಹೇಳ್ತಾನೆ, ಎಷ್ಟೋ ಗಳಪುವುದು ಅಂದರೆ ಬಡಾಯಿ ಕೊಚ್ಚಿಕೊಳ್ಳುವುದು. ಕಿಂಕಥನೇನ ಬಹುನಾ, ಇವಾಗ ಯುದ್ಧ ಮಾಡು, ಇವತ್ತು ಯುದ್ಧದಲ್ಲಿ ನಿನಗೆ ಇದ್ದ ಶ್ರದ್ಧೆಯನ್ನು ನಾಶ ಮಾಡಿಬಿಡ್ತೇನೆ. ಇತಿ ದುರ್ಯೋಧನೋ ಕ್ಷುದ್ರ ತ್ವಯಾ ಕ್ಷುದ್ರಬಲೇನ ವೈ ಶಕ್ಯಸ್ತ್ರಾಸಯಿತುಂ ವಾಚ ನ ಚಾನ್ಯ ಪ್ರಾಕೃತೋ ಯಥಾ. ಈ ರೀತಿಯಾಗಿ ಮಾತನಾಡಿ, ಈ ದುರ್ಯೋಧನ ನೀನು ಮಾತನಾಡಿದ ಕೂಡಲೇ ಹೆದರುವುದಿಲ್ಲ, ನೀನು ಮಾತಾಡಿದ್ರೆ ಹೆದರ್ಕೊಂಡ್ಬಿಡ್ಲಿಕ್ಕೆ ಈ ದುರ್ಯೋಧನ ಅಷ್ಟು ಕ್ಷುದ್ರನ. ಚಿರಕಾಲೇಪ್ಸಿತಂ ದಿಷ್ಟ್ಯಾ ಹೃದಯಸ್ಥಮಿದಂ ಮಮ ತ್ವಯಾ ಸಹ ಗದಾಯುದ್ಧಂ ತ್ರಿದಶೈರುಪಪಾದಿತಂ. ಬಹಳ ಕಾಲ, ಇವತ್ತಿನಿಂದಲ್ಲ, ಬಹಳ ಕಾಲದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೆ, ಯಾವಾಗ ಯುದ್ಧ ಒದಗತ್ತೆ, ಯಾವಾಗ ಯುದ್ಧ ಒದಗತ್ತೆ ಅಂತ. ಈ ಯುದ್ಧ ದೇವತೆಗಳು ಡಿಸೈಡ್ ಮಾಡಿದ್ದು. ಕಿಂ ವಾಚಾ ಬಹುನೋಕ್ತೇನ ಕಥಿತೇನ ಚ ದುರ್ಮತೆ ವಾಣಿ ಸಂಕೋಚ್ಯತಾಮೇಷ ಕರ್ಮಣಾಮಾಚಿರಂ ಕೃತಾ. ಏನು ಬಹಳ ಮಾತಾಡೇನು ಪ್ರಯೋಜನ? ವಾಣಿ ಸಂಕೋಚ್ಯತಾಮೇಷ, ನಿನ್ನ ಮಾತು ಕಡಿಮೆ ಮಾಡು. ಕರ್ಮಣಾಮಾಚಿರಂ ಕೃತಾ, ನಿನ್ನ ಕರ್ಮದಲ್ಲಿ ತೋರಿಸು, ನೀ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದಿ. ತಸ್ಯ ತದ್ವಚನಂ ಶ್ರುತ್ವಾ ಸರ್ವ ಏವಾಭ್ಯಪೂಜಯನ್ ರಾಜಾನಃ ಸೋಮಕಾಶ್ಚೈವ ಏತತ್ರಾಸನ್ ಸಮಾಗತಾಃ. ಅವನ ಮಾತನ್ನು ಕೇಳಿ ಸರ್ವೇ ಏವ ಅಭ್ಯಪೂಜಯನ್, ಎಲ್ಲರೂ ಗೌರವಿಸಿದರಂತೆ. ಒಬ್ಬನೇ ಇದ್ದಾನೆ, ಏನೂ ಇಲ್ಲ, ಆದರೆ ಯಾವ ಪರಿಯ ಅದಟು, ಯಾರು ಇಲ್ಲದೆ ಹೋದರೂ ಏನು ದಿಟ್ಟತನ. ಸತೈ ಸಂಪೂಜಿತ ಸರ್ವೈಃ ಸಂಪ್ರಹೃಷ್ಟತನುಂಗೃಹ ಭೂಯೋ ಧೀರಂ ಮನಶ್ಚಕ್ರೆ ಯುದ್ಧಾಯ ಕೃತ ನಿಶ್ಚಯ. ಹೀಗೆ ಅವರೆಲ್ಲ ಗೌರವಿಸಿದರು, ಬಹಳ ಆನಂದ ಆಯಿತು. ನಾನು ಏನೂ ಇಲ್ಲದವ, ಇಷ್ಟರ ಮಟ್ಟಿನ ಮನಸ್ಸಿನ ಮೇಲಿನ ಕಮಾಂಡನ್ನು ಹೊಂದಿದ್ದೇನೆ, ಬೇರೆಯವರ ಮನಸ್ಸಿನ ಮೇಲೆ ಒಳ್ಳೆಯ ಎಫೆಕ್ಟ್ ಉಂಟು ಮಾಡಿದ್ದೇನೆ ಅಂತ. ತಮ್ಮತ್ತಮಿವ ಮಾತಂಗಂ ತಲತಾಲೈರ್ನರಾಧಿಪಾಃ ಭೂಯಸ್ತಂಹರ್ಚಯಾ ಮಾತುಃ ದುರ್ಯೋಧನಮರ್ಷಣಂ. ಈ ರೀತಿಯಾಗಿ ನುಡಿದು ಗಟ್ಟಿಯಾಗಿ ಚಪ್ಪಾಳೆ ತಟ್ಟಿದಾಗ ದುರ್ಯೋಧನ ತನಗೆ ಸಿಗ್ತಾ ಇರುವ ರೆಸ್ಪಾನ್ಸ್ ಅಂದುಕೊಂಡು ಬಹಳ ಸಂತೋಷಪಟ್ಟ. ತಮ್ಮ ಮಹಾತ್ಮಾನಂ ಗದಾಂ ಉದ್ಯಮ್ಯ ಪಾಂಡವಃ ಅಭಿದುದ್ರಾವ ವೇಗೇನ ತವ ಪುತ್ರಂ ವೃಕೋದರಃ. ಹೀಗೆ ಗದೆಯನ್ನು ಎತ್ತಿ ಇಬ್ಬರೂ ಕೂಡ ಹೋರಾಡ್ತಾ ಇದ್ದಾರೆ. ಬೃಂಹಂತಿ ಕುಂಜರಾಸ್ತತ್ರ ಹಯಾ ಹೇಚಂತಿ ಚಾತಕೃತ್ ಶಸ್ತ್ರಾಣಿ ಚಾಪ್ಯ ದೀಪ್ಯಂತ
ಪಾಂಡವಾನಾಂ ಜಯೈಷಿಣಾಂ. ಆನೆಗಳು ಘೀಳಿಟ್ಟವು, ಕುದುರೆಗಳು ಕೆನೆದವು, ಶಸ್ತ್ರಗಳು ಬೆಳಗಿದವು. ಇದೆಲ್ಲ ಪಾಂಡವರ ಪಾಳಯದಲ್ಲಿ ಆಗಿದ್ದು. ತದಾ ದುರ್ಯೋಧನೋ ರಾಜ ದೃಷ್ಟ್ವಾ ಭೀಮಂ ತಥಾಗತಂ ಪ್ರತ್ಯುಜ್ಜಯಾವದೀನಾತ್ಮ ಯೋಗೇನ ಮಹತಾನದನ್. ದುರ್ಯೋಧನ ಭೀಮಸೇನನನ್ನು ಎದುರಿಸಿದ. ತದಾ ದುರ್ಯೋಧನೋ ರಾಜ ದೃಷ್ಟ್ವಾ ಭೀಮಂ ಸಮಾಸೇದತು ರಾಯತ್ತೌ ಶೃಂಗಿಣೌ ವೃಷಭಾವಿವ ಮಹಾನಿರ್ಘಾತ ಘೋಷಶ್ಚ ಸನ್ನಿಪಾತೆ ತಯೋರಭೂತ್. ಇಬ್ಬರೂ ಕೂಡ ಬಂದರು. ಜೋರು ಸದ್ದಾಯ್ತಂತೆ. ಅಭವಚ್ಚ ತಯೋರ್ಯುದ್ಧಂ ತುಮುಲಂ ರೋಮಹರ್ಷಣಂ ಜಿಗೃಕ್ಷತೋರ್ ಯಥಾನ್ಯೋನ್ಯಂ ಇಂದ್ರ ಪ್ರಹ್ಲಾದಯೋರಿವ. ಬಹಳ ಹಿಂದೆ ಇಂದ್ರನಿಗೆ ಮತ್ತು ಪ್ರಹ್ಲಾದನಿಗೆ ಯುದ್ಧ ಆದಾಗ ಯಾವ ರೀತಿಯ ವಾತಾವರಣ ಇತ್ತೋ ಆ ರೀತಿ ವಾತಾವರಣ ಇತ್ತು. ತದಾ ತಸ್ಮಿನ್ ವರ್ತಮಾನೆ ಗದಾ ಯುದ್ಧೇ ಸುದಾರುಣೆ ಖದ್ಯೋತ ಸಂಗೈರಿವಖಂ ದರ್ಶನೀಯಂ ವ್ಯರೋಚತ. ಹೀಗೆ ಗದಾಯುದ್ಧ ಆದಾಗ ಆ ಇಡೀ ಜಗತ್ತು ಚಂದ ಕಾಣ್ಲಿಕ್ಕೆ ಶುರು ಆಯಿತು. ಯಾಕೆ ಅಂದರೆ ಈ ಇಬ್ಬರ ಯುದ್ಧಕ್ಕಾಗಿ ಇಡೀ ಪ್ರಕೃತಿಯೆಲ್ಲ ಕಾಯ್ತಾ ಇದೆಯೋ ಎಂಬಂತೆ ಇತ್ತು. ತಸ್ಮಿನ್ಸ್ತದಾ ವರ್ತಮಾನೇ ತೌ ಮುಹೂರ್ತಂ ತಮಾಶ್ವಾಸ್ಯ ಪುನರೇವ ಪರಂತಪೌ ಸಂಪ್ರಹಾರಯತಾಂ ಚಿತ್ರೇ ಸಂಪ್ರಗೃಹ್ಯ ಗದೆ ಶುಭೇ. ಪ್ರತಿ ಗಂಟೆಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟು ಅಂತ ಮೊದಲೇ ಮಾಡಿಕೊಂಡಿದ್ರು. ಆ ಮಧ್ಯದಲ್ಲೇ ಒಂದು ಸ್ವಲ್ಪ ರೆಸ್ಟ್ ತೆಗೆದುಕೊಂಡು ಮತ್ತೆ ಯುದ್ಧ ಶುರು ಮಾಡಿದ್ರು. ಅಪಾರ ವೀರ್ಯೌ ಸಂಪ್ರೇಕ್ಷ್ಯ ಪ್ರಗೃಹೀತ ಗದೌ ದೃಢೌ. ಇತ್ತ ದಾನವರು ಅತ್ತ ಗಂಧರ್ವರು ಸಂತೋಷಪಟ್ರಂತೆ. ಅನ್ಯೋನ್ಯಸ್ಯಾಂತರ ಪ್ರೇಪ್ಸು ಪ್ರಚಕ್ರಾತೆಂತರಂ ಪ್ರತಿ. ಪರಸ್ಪರ ಇವನ ಲೂಪ್ ಹೋಲ್ ಎಲ್ಲಿ ಸಿಗತ್ತೆ ಅಂತ ಇವನ ಲೂಪ್ ಹೋಲ್ ಎಲ್ಲಿ ಸಿಗತ್ತೆ ಅಂತ ಇವನು. ಅವಿದ್ಯತೋ ಗದಾಂತಸ್ಯ ಭೀಮಸೇನಸ್ಯ ಶುಷ್ಮಿಣಃ ಶಬ್ದ ಸುತುಮಲೋ ಘೋರೋ ಮುಹೂರ್ತಂ ಸಮಪದ್ಯತಾಂ. ಈ ರೀತಿ ಭೀಮಸೇನನ ಗದೆ ಬಂದು ಬೀಳುವಾಗ ಏನು ಘೋರವಾದ ಸದ್ದು ಅದು. ಆ ವಿದ್ಯಂತಮಭಿಪ್ರೇಕ್ಷ್ಯ ಧಾರ್ತರಾಷ್ಟ್ರೋಥ ಪಾಂಡವಂ ಗದಾಂ ಅಲಘುವೇಗಾಂ ತಾಂ ವಿಸ್ಮಿತಸ್ತಬಭೂವಃ. ಭೀಮಸೇನನ 1.5 ಪಟ್ಟು ಹೆಚ್ಚೆ ಇರುವ ಭಾರ, ಆ ಥರದ ಭಾರದ ಗದೆ ಅದು ವೇಗವಾಗಿ ತಿರುಗುತ್ತಾ ಇದೆ. ಒಳ್ಳೆ ಸಮುರಾಯ್ ಸ್ವಾರ್ಡ್, ಏನು ಸರಪಳಿ ಕತ್ತಿ ಇರ್ತದೆ ಅದರಂತೆ ಬಳುತ್ತಾ ಇದೆ ಗದೆ. ನೋಡ ಆಶ್ಚರ್ಯ ಆಗೋಯ್ತು. ಚರನ್ಶ್ಚ ವಿವಿಧಾನ್ ಮಾರ್ಗಾನ್ ಮಂಡಲಾನಿ ಚ ಭಾಗತಃ ಅಶೋಭತ ತದಾ ವೀರೋ ಭೂಯ ಏವ ವೃಕೋದರಃ. ಥರಥರದ ಯುದ್ಧಗಳನ್ನು ಆಡ್ತಾ ಥರಥರದ ಫುಟ್ವರ್ಕ್ಗಳನ್ನು ತೋರಿಸ್ತಾ ಜಗತ್ತನ್ನು ಅಚ್ಚರಿಗೊಳಿಸಿದರಂತೆ. ತೌ ಪರಸ್ಪರ ಮಾತಾದ್ಯ ಯತ್ತಾವನ್ಯೋನ್ಯ ರಕ್ಷಣೆ ಮಾರ್ಜಾರ ವಿವಭಕ್ಷಾರ್ಥೆ ವಿತಸ್ಥಾತೆ ಮುಹುರ್ಮುಹು. ಅವರಿಬ್ರು ಹೇಗೆ ಕಾದಾಡ್ತಾ ಇದ್ದದ್ದು ಹೇಗೆ ಕಂಡಿತು ಅಂತ ಹೇಳಿದ್ರೆ, ಮಾರ್ಜಾರ ವಿವಭಕ್ಷಾರ್ಥೇ, 2 ಬೆಕ್ಕುಗಳು ಏನೋ ಒಂದು ತಿಂಡಿಗಾಗಿ ಜಗಳಾಡುವಂತೆ ಇತ್ತು. ಅಚರದ್ಭೀಮಸೇನಸ್ತು ಮಾರ್ಗಾನ್ ಬಹುವಿಧಾನ್ ರಣೆ ಮಂಡಲಾನಿ ವಿಚಿತ್ರಾಣಿ ಸ್ಥಾನಾನಿ ವಿವಿಧಾನಿ ಚ. ಭೀಮಸೇನ ಎಲ್ಲ ತರಹದ ಯುದ್ಧದ ಮಾರ್ಗಗಳನ್ನು ತೋರಿಸಿಬಿಟ್ಟ. ಮಂಡಲಗಳು ಮತ್ತೆ ಸ್ಥಾನ, ನಿಂತುಕೊಳ್ಳಬೇಕಾದ ಜಾಗ ಎಲ್ಲವನ್ನ ತೋರಿಸಿದ. ಗೋಮೂತ್ರಿಕಾಣಿ ಚಿತ್ರಾಣಿ ಗತ ಪ್ರತ್ಯಾಗತಾನಿ ಚ ಪರಿಮೋಕ್ಷಂ ಪ್ರಹಾರಾಣಾಂ ವರ್ಜನಂ ಪರಿಧಾವನಂ. ಗೋಮೂತ್ರಿಕಾಣಿ ಚಿತ್ರಾಣಿ, ಹಸು ಅಂದರೆ ಎತ್ತು ಮೂತ್ರ ಮಾಡಿದಾಗ ಅದೊಂದು ಜಿಗ್ಜ್ಯಾಕ್ ಟೈಪಲ್ಲಿ ಆ ಮೂತ್ರ ಇರುತ್ತೆ, ಅದಕ್ಕೆ ಅದನ್ನು ಗೋಮೂತ್ರಿ ಅಂತ ಕರೀತಾರೆ. ಆ ಥರದ ಸ್ಟೈಲನ್ನು
ಇಲ್ಲಿ ಗೋಮೂತ್ರಿಕಾಣಿ ಚಿತ್ರಾಣಿ, ಎತ್ತು ಉಚ್ಚ ಹೋಯಿದ್ರೆ ಯಾವ ರೀತಿಯ ವಿನ್ಯಾಸ ಭೂಮಿಯ ಮೇಲೆ ಮೂಡಬೇಕೋ ಆ ರೀತಿ ಎಲ್ಲ ಯುದ್ಧವನ್ನು ತೋರಿಸಿದನಂತೆ. ಪರಿಮೋಕ್ಷಂ ಪ್ರಹಾರಾಣಾಂ, ಅವರು ಹೊಡೆಯುವಾಗ ತಪ್ಪಿಸಿಕೊಳ್ತಾ ಇದ್ದ, ಯಾವುದೋ ಸಂದರ್ಭದಲ್ಲಿ ಬಿಡ್ತಾ ಇದ್ದ, ಯಾವುದೋ ಸಂದರ್ಭದಲ್ಲಿ ಓಡ್ತಾ ಇದ್ದ. ಅಭಿದ್ರವಣಮಾಕ್ಷೇಪಂ ಅವಸ್ಥಾನಮವಗ್ರಹಂ ಮತ್ಸ್ಯೋದ್ಧೃತಂ ಸೋರು ವೃತ್ತಂ ಅವಪ್ಲುತಮಥಾಪ್ಲುತಂ. ಮುಂದುಗಡೆ ಓಡಿ ಹೋಗೋದು, ಯುದ್ಧದಲ್ಲಿ ತಟಸ್ಥಗೊಳ್ಳುವಂತೆ ಮಾತನಾಡೋದು, ಎದುರಾಳಿಯನ್ನ ಯಾವುದೋ ಟೆಕ್ನಿಕ್ನಿಂದ ಹಿಡಿಯೋದು, ಎಲ್ಲವನ್ನ ಅವನು ತೋರಿಸಿದ ದುರ್ಯೋಧನ. ಉಪನ್ಯಸ್ತಂ ಅಪನ್ಯಸ್ತಂ ಗದಾ ಯುದ್ಧ ವಿಚಾರದೌ ಯೌ ಏವಂ ತೌ ವಿಚರಂತೌ ತು ಪರಸ್ಪರಂ ವಿದ್ಯತಾಂ. ಈ ರೀತಿ ಪರಸ್ಪರರನ್ನು ದ್ವೇಷಿಸಿಕೊಂಡು ಯುದ್ಧ ಮಾಡಲಿಕ್ಕೆ ಶುರು ಮಾಡಿದರು. ಇದನ್ನ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ್ರು ಅನ್ನೋದನ್ನ ನಾನು ಕುಮಾರವ್ಯಾಸ ಭಾರತದ ಕೆಲವೊಂದು ಭಾಗವನ್ನು ನಾನು ನಿಮಗೆ ಓದಿ ಹೇಳ್ತೇನೆ. ಗಮಕ ಬರಲ್ಲ, ಓದಿ ಹೇಳ್ತೇನೆ. ಉಬ್ಬಬೇಡಲೆ ಭೀಮಗದೆಯೋ ಬೊಬ್ಬೆಯೋ, ಉಬ್ಬಬೇಡಲೆ ಭೀಮಗದೆಯೋ ಬೊಬ್ಬೆಯೋ ಬಲುಗೈದು ನಿನ್ನಯ ಗರ್ಭಗಿರಿಗಿದೆ ಸಿಡಿಲೆನೆತ ಹೊಯ್ದನು ವೃಕೋದರನ. ಉಬ್ಬಬೇಡಲೆ ಭೀಮಗದೆಯೋ ಬೊಬ್ಬೆಯೋ ಬಲುಗೈದು ನಿನ್ನಯ ಗರ್ಭಗಿರಿಗಿದೆ ಸಿಡಿಲೆನುತ ಹೊಯ್ದನು ವೃಕೋದರನ. ನೋಡಿ, ಉಬ್ಬಬೇಡಲೆ ಭೀಮಾ, ಭೀಮಾ ಉಬ್ಬಬೇಡ. ಗದೆಯೋ ಬೊಬ್ಬೆಯೋ, ಏನೋ ನಿನ್ನ ಬೊಬ್ಬೆ ಜೋರೋ ಗದೆ ಜೋರೋ ನೋಡೋಣ. ಬಲುಗೈದು ನಿನ್ನಯ ಗರ್ಭಗಿದೆ ಸಿಡಿಲೆನುತ, ನಿನ್ನ ಹೊಟ್ಟೆ ಎಂಬ ಬೆಟ್ಟಕ್ಕೆ ಇದೇ ಸಿಡಿಲು ಎನ್ನುತ್ತಾ ಹೊಯ್ದನು ವೃಕೋದರನ. ತುಬ್ಬಿದನು ಗದೆಯಿಂದ ಝಾಡಿಸಿ ಹಬ್ಬಿದನು ಕೆಲಬಲಕೆ ಕತಿಯಲಿ ಕೊಬ್ಬಿದರ ವೈಲುಗಳ ದನಿಕಿ ವಿಗೆಡಿಸೆ ಮೂಜಗವಾ. ಈ ರೀತಿ ಕೊಬ್ಬಿದರ ವೈಲುಗಳ, ಕೊಬ್ಬಿದ ಅವರಿಬ್ಬರ, ಹೊಯ್ಲು ಅಂದರೆ ಸದ್ದು, ಭೀಮ ಹಾಗೂ ದುರ್ಯೋಧನರ ಗದೆಯ ಸದ್ದು ಮೂರು ಲೋಕಕ್ಕೆ ಹರಡಿದವು. ತೊಲಗಿನಿಂದರು ಮತ್ತೆ ಭಾರಿಯ ಬಳಲಿಕೆಯ ಬೇಳುವೆಯ ಚಿತ್ತ ಸ್ಖಲಿತರಂಗೀಕರಿಸಿದರು ಕರ್ಪುರದ ವೀಳಯವ. ಗಳಿಲನೆದ್ದರು ನಿಮಿಷ ಮಾತ್ರಕ್ಕೆ ಮಲೆತನಿಂದರು ಘಾಯಘಾತಿಯ ಸುಳಿವನವಧಾನಿಸುತ್ತ ತೂಗಿದರಾಯುಧದ್ವಯವ. ಪರಸ್ಪರ ಹೊಡೆದಾಡಿಕೊಂಡು ಅಲ್ಲಿಯೇ ಅವನನ್ನು ಭಾಗಿಸಲಿಕ್ಕೆ ಇವನು, ಇವನನ್ನು ಭಾಗಿಸಲಿಕ್ಕೆ ಅವನು, ಹೀಗೆ ಭೀಮ ದುರ್ಯೋಧನರು ಘೋರವಾಗಿ ಯುದ್ಧಕ್ಕೆ ಅಂತ ಮುಂದುವರೆದರು. ಶ್ವಾಸದಲ್ಲಿ ಕಿಡಿ ಸಹಿತ ಕರ್ಬೊಗೆ ಸೂಸಿದವು ಕಣ್ಣಾಲಿಗಳು, ಕಟ್ಟಾಸುರದಿ ಕೆಂಪೇರಿದವು ಬುಗುಹೇರಿ ಹುಬ್ಬುಗಳು. ರೋಷ ಮಿಗಿಲೌಡೆತ್ತಿ ಬಹಳ ಅಭ್ಯಾಸಿಗಳು ಡಾವರಿಸಿದರು ಡೊಳ್ಳಾಸವೋರಿಪು ಸೇನೆ ಕಾಣದು ಚಿತ್ರಪಯಗತಿಯ. ಶ್ವಾಸದಲ್ಲಿ ಕಿಡಿ ಸಹಿತ ಕರ್ಬೊಗೆ, ಉಸಿರು ಬಿಟ್ಟಾಗ ಕಪ್ಪು ಹೊಗೆ ಕೆಂಪು ಕಿಡಿಯ ಜೊತೆ ಹೊರಬಂತಂತೆ. ಕಣ್ಣಾಲಿಗಳು ಕಟ್ಟಾಸುರದಿ ಕಂಪೇರಿದವು, ಕಣ್ಣೆಲ್ಲ ಕೆಂಪಾಗಿತ್ತಂತೆ. ಬಿಗುಹೇರಿ ಹುಬ್ಬುಗಳು, ಹುಬ್ಬುಗಳು ಸುರುಗಿಕೊಂಡಿದ್ದವು. ರೋಷ ಮಿಗಿಲೋಡತ್ತಿ ಬಹಳ ಅಭ್ಯಾಸಿಗಳು ಡಾವರಿಸಿದರು. ಅವರಿಬ್ಬರು ರೋಷದಿಂದ ಹೊಡೆದಾಡ್ಲಿಕ್ಕೆ ಶುರು ಮಾಡಿದ್ರು. ಡೊಳ್ಳಾ ಸವೋರಿಪು ಸೇನೆ ಕಾಣದು ಚಿತ್ರಪಯಗತಿಯ. ಇವರಿಬ್ಬರ ಗದೆಯ ನಡೆ ಅವ್ರಿಗೆ ಅರ್ಥವೇ ಆಗ್ತಾ ಇರಲಿಲ್ಲ.
ಎರಗಿದರು ಸಿಡಿಲಂತೆ ಮಿಂಚಿನ ಮಿರುಗಿನಂತಿರೆ ಹೊಳೆದು ಹಜ್ಜಯ ಹೆರದೆಗೆದು ಹಾಯಿದರು ತಗರಂದದಲ್ಲಿ ತಾವಕದಿ ಇರುಕಿದರು ಗ್ರಹದಂತೆ ಮಿಗೆ ಮುಕ್ಕುರುಕಿದರು ಮುಗಿಲಂತೆ ರೋಚಕ ನೆರೆಯ ದಿಬ್ಬರ ಮನವೆನಲು ಹೊಯ್ದಾಡಿದರು ಭಟರು. ಎರಗಿದರು ಸಿಡಿಲಂತೆ, ಸಿಡಿಲಿನ ಹಾಗೆ ಇಬ್ಬರು ಎರಗಿದರಂತೆ. ಮಿರುಗಿನಂತಿರೆ ಹೊಳೆದು ಹಜ್ಜಯ ಹೆರೆದೆಗೆದರ ಹಾಯಿದರು ತಗರಂದದಲ್ಲಿ ತಾವಕದಿ. ಇಬ್ಬರು ಹೋರಾಡ್ತಾ ಇದ್ದಾರೆ. ಇರುಕಿದರು ಗ್ರಹದಂತೆ, ಪರಸ್ಪರ ಸೇರಿಕೊಂಡು ಬಿಟ್ಟರು. ಆಮೇಲೆ ಹಾಗೆ ಬೇರೆ ಆಡಿದ್ರು. ಗದಗದಲೆ ಹೊಯ್ಲುಗಳ ಖಣಿಕಿಟಿ ಲೊದಗಿ ತಿಬ್ಬರ ಬೊಬ್ಬೆ ಭುವನವ ಬೆದರಿಸಿತು ಪದ ಘಟ್ಟಣೆಯ ಘಾತಿಯಲಿ. ಅದಿರಿತಿಳೆ ಮಜಭಾಪು ಭಟರೆಂದೊದರಿತಾ ಪರಿವಾರದಬ್ಬರ ತ್ರಿದಶನಿಕರದ ಸಾಧುರವ ವಂದಿಸಿತು ಮೂಜಗವ. ಆ ಗದೆಯ ಹೊಯ್ಲುಗಳ, ಗದೆ ಮತ್ತು ಗದೆ ಎರಡು ಸೇರಿದಾಗ ಅದು ಹೊಯ್ಲು ಸದ್ದು, ಅದರ ಖಣಿಕಿಟಿ ಅಂತನ್ನುವ ಸದ್ದು. ಅದರಿಂದ ಇಬ್ಬರ ಬೊಬ್ಬೆ, ಭೀಮ ದುರ್ಯೋಧನರ ಬೊಬ್ಬೆ ಏನಿದೆ ಭುವನವ ಬೆದರಿಸಿತು, ಭೂಮಿಯನ್ನೇ ಹೆದರಿಸತಂತೆ. ಅದ್ರ ಜೊತೆಗೆ ಇವರ ಫುಟ್ವರ್ಕ್ ಬೇರೆ. ಪದ ಘಟ್ಟಣೆಯ ಘಾತಿಯಲಿ ಅದಿರಿತಿಳೆ ಮಜ ಭಾಪು ಭಟರೆಂದೊದರಿತಾ ಪರಿವಾರದಬ್ಬರ. ಭಾಪು ಮಜಾ ಅವಾಗ ಒಂದು ಅವತ್ತಿನ ಒಂದು ಹರ್ಷಧ್ವಾನ. ಅವರು ಹೀಗೆ ಕೂಗ್ತಾ ಇದ್ದಾರೆ. ಅವರಿಬ್ಬರ ಯುದ್ಧದ ಕುರಿತು ತ್ರಿದಶನಿಕರದ ಸಾಧುರವ ವಂಜಿಸಿತು. ಸಾಧು ಸಾಧು ಅಂತ ಇದ್ರಂತೆ. ಅದನ್ನೇ ಕೇಳಿ ಎಷ್ಟೋ ಜನ ಬೆಚ್ಚಿ ಬಿದ್ದದ್ದಿದೆಯಂತೆ. ಈ ರೀತಿ ಅವರಿಬ್ಬರ ಯುದ್ಧ ಸಾಗಿದೆ. ಕುಮಾರವ್ಯಾಸನ ಅತ್ಯಂತ ಶಕ್ತವಾದ ನಿರೂಪಣೆ ಹೇಗಿದೆ. ಅವನಿಗೆ ಯಾವ ಪರಿ ಸಿದ್ಧಿ ಇರಬೇಕು, ಭಾಷೆಯ ಮೇಲೆ ಯಾವ ಪರಿ ಹೋಲ್ಡ್ ಇರಬೇಕು. ಬರೆದದ್ದು ಒಂದೇ ಛಂದಸ್ಸಿನಲ್ಲಿ ಆಗಿರಬಹುದು, ಬರೆದದ್ದು ಒಂದೇ ಛಂದಸ್ಸು. ಅದ್ಯಾವುದು ಅಂತ ಹೇಳಿದರೆ ಭಾಮಿನಿ ಷಟ್ಪದಿ, 6 ಚರಣಗಳ ಭಾಮಿನಿ ಷಟ್ಪದಿ. ಅದನ್ನು ಎಷ್ಟು ಸಮರ್ಥವಾಗಿ ಬಳಸಿಕೊಂಡ. ಪ್ರಾಯ ಅವನು ತ್ರಿಪದಿ ಚತುಷ್ಪದಿ ಎರಡನ್ನೂ ಬಳಸ್ಕೊಳ್ಳಿಲ್ಲ. ಯಾಕೆಂದ್ರೆ ರಗಳೆ ಆಗಲಿ ತ್ರಿಪದಿ, ಆಮೇಲೆ ಚತುಷ್ಪದಿ, ಇಂದ್ರವಜ್ರಕ್ಕೆ ಸಮಾನವಾದ ವೃತ್ತಗಳು, ಅದನ್ನು ತಗೊಂಡ್ರೆ ಇಷ್ಟು ಚೆನ್ನಾಗಿ ಹೇಳಲಿಕ್ಕೆ ಆಗ್ತಿತ್ತೋ ಇಲ್ವೋ ಅಂತ. ಆಮೇಲೆ ತೊರವೆ ರಾಮಾಯಣ ಬಂತು. ಆ ತೊರವೆ ರಾಮಾಯಣ ಕುಮಾರ ವಾಲ್ಮೀಕಿ ಅಂತ ಹೇಳ್ಕೊಳ್ತಾನವನು. ಆ ತೊರವೆ ರಾಮಾಯಣ ಏನಿದೆ ಅದು ಇದೇ ಶೈಲಿಯನ್ನು ಹೊಂದಿತ್ತು. ಆಮೇಲೆ ಇದಾದ ಮೇಲೆ ಹರಿಕಥಾಮೃತ ಸಾರ ಬಂದದ್ದು. ಬಹಳ ವಿಷಯಗಳನ್ನು ಹೇಳಲಿಕ್ಕೆ ಈ ಭಾಮಿನಿ ಷಟ್ಪದಿ ಬಹಳ ಒಳ್ಳೆಯದು. ಹರಿಕಥಾಮೃತ ಸಾರ, ಅನುಭವಾಮೃತ ಸಾರ, ಆಮೇಲೆ ನಿತ್ಯಾತ್ಮ ಶುಕಯೋಗಿ ಅಂತ ಒಬ್ಬ ಇದ್ದಾನೆ, ಅವನು ಕನ್ನಡದಲ್ಲಿ ಭಾಗವತವನ್ನು ಬರೆದಿದ್ದಾನೆ. ಅಷ್ಟೇ ಯಾಕೆ, ನೀವು ಅಲ್ಲಿ ತನಕ ಹೋದ್ರಿ, ತುಳುನಾಡಿನಲ್ಲಿ ಮಹಾಭಾರತೋ ರಾಮಾಯಣೋ ಅಂತ ಹೇಳಿ ಕಾವ್ಯ ಇದೆ. ಅದು ಇತ್ತೀಚೆಗೆ ಬರೆದದ್ದು ಅಂತ ಇಟ್ಕೊಳ್ಳೋಣ. ಅವರು ಕೂಡ ಭಾಮಿನಿ ಷಟ್ಪದಿಯನ್ನು ಆರಿಸಿಕೊಂಡಿದ್ದಾರೆ ಅಂತ ಹೇಳೋದು ಕೇಳಿದ್ದೇನೆ. ಅದನ್ನಿನ್ನೂ ಖಾತ್ರಿ ಮಾಡ್ಕೊಳ್ಬೇಕು ಆ ಪ್ರಮೇಯವನ್ನ. ಆದರೆ ಭಾಮಿನಿ ಷಟ್ಪದಿ ಒಳ್ಳೆಯದು ಅಂತ ಅನ್ನಿಸ್ಬಿಡ್ತು. ಆಮೇಲೆ ಕುಮಾರವ್ಯಾಸ ಭಾರತ ಈ ಗದಾಪರ್ವಕ್ಕೆ ನಿಂತು ಹೋಗುತ್ತೆ. ದುರ್ಯೋಧನನ ಪತನಕ್ಕೆ ಕುಮಾರವ್ಯಾಸ ಭಾರತ ಮುಗಿದೋಗತ್ತೆ. ಇದಾದ ಮೇಲೆ ತಿಮ್ಮರಸು ಅಂತ ಒಬ್ಬರು ಇದ್ರು. ಅವರನ್ನ ಮೈಸೂರು ಮಹಾರಾಜರು ಅಯ್ಯೋ ಅವರು ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ, ನೀವು ಮುಂದುವರಿಸಿ ಅಂತಂದ್ರು. ತಿಮ್ಮಣ್ಣ ಕವಿ ಮಹಾಭಾರತದ ಉಳಿದ ಭಾಗಗಳನ್ನು, ಮಹಾಭಾರತದ ಈ ಶೈಲಿಯಲ್ಲಿ ಶಾಂತಿ ಪರ್ವ, ಅನುಶಾಸನ ಪರ್ವ ಮೊದಲಾದವುಗಳನ್ನು ಇದೇ ಶೈಲಿಯಲ್ಲಿ
ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ತಿಮ್ಮರಸಿ. ಹೀಗಾಗಿ ಕುಮಾರವ್ಯಾಸ ಭಾರತದ ಯೋಗದಾನ ಬಹಳ ದೊಡ್ಡದು. ಆಮೇಲೆ ತಟ್ಟಿಯವರು ಹೇಳಿದ ಹಾಗೆ ಹರಿಭಕ್ತಿ ಸಾರ ಮಾತ್ರ ಅಲ್ಲ, ದಮಯಂತಿ ಕಥೆ, ಆಮೇಲೆ ಕನಕದಾಸರದ್ದು ರಾಮಧಾನ್ಯ ಚರಿತ ಅಂತ ಇದೆ. ಆ ರಾಮಧಾನ್ಯ ಚರಿತ ಬಹಳ ಚೆನ್ನಾಗಿದೆ. ಅದನ್ನು ಇವರು ಬೇರೆ ಥರ ತಗೊಂಡ್ಬಿಟ್ಟಿದ್ದಾರೆ. ಅಕ್ಕಿಗೂ ಅಂದರೆ ಭತ್ತಕ್ಕೂ, ನೆಲ್ಲಿಗೂ ರಾಗಿಗೂ ವಾಕ್ಯಾರ್ಥ ಆಗುತ್ತೆ. ನೆಲ್ಲು ನಾನೇ ಶ್ರೇಷ್ಠ ಅಂತ ಹೇಳುತ್ತೆ, ರಾಗಿ ಇಲ್ಲ ನಾನು ಶ್ರೇಷ್ಠ ಅಂತ ಹೇಳುತ್ತೆ. ಅವರು ರಾಮನ ಹತ್ರ ಹೋದ್ರಂತೆ. ರಾಮ ರಾಗಿಯ ವಾದವನ್ನು ಕೇಳಿ, ರಾಗಿಯೇ ಉತ್ಕೃಷ್ಟವಾಗಿದೆ, ಅದರಿಂದಾಗಿ ನಾನು ನನ್ನ ಹೆಸರಿನಿಂದ ಇನ್ಮೇಲೆ ರಾಗಿಯನ್ನು ಕರೀತೇನೆ ಅಂತ, ಹೀಗಾಗಿ ರಾಮಧಾನ್ಯ ಅಂತ ಕರೀತಾರೆ. ರಾಮಧಾನ್ಯ ಚರಿತ ಅಂತ ಹೇಳಿ ಒಂದು ಮಹಾಕಾವ್ಯ ಬರೆದು ಬಿಟ್ಟಿದ್ದಾರೆ ಕನಕದಾಸರು. ಅದು ಬಡವರು ತಮ್ಮನ್ನು ಕೀಳು ಅಂತ ಅಂದ್ಕೊಳ್ಬಾರದು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅವ್ರಿಗೆ ಬರಬಾರದು ಅಂತ ಬರೆದಿದ್ದಾರೆ ಅಂತ ಅನಿಸುತ್ತೆ. ಅದೊಂದು ಕಥೆಯ ಒಂದು ಬೆಡ್, ಸ್ಟೋರಿ ಬೆಡ್ ಅಂತ ಹೇಳ್ತಾರಲ್ಲ, ಅದು ಕಾಲ್ಪನಿಕ. ಆದರೆ ಅದರೊಳಗಡೆ ಇರುವಂತಹ ಸಂದೇಶ ಬಹಳ ಚೆನ್ನಾಗಿದೆ. ಅದನ್ನು ಉಳ್ಳವರು ಮತ್ತೆ ಇಲ್ಲದವರ ನಡುವಣ ಹೋರಾಟ ಅಂತ ಬಿಂಬಿಸ್ಬಿಟ್ಟಿದ್ರು ಬಹಳ ಜನ. ಕನಕದಾಸರಿಗೆ ಆ ರೀತಿ ಭಾವನೆಯೇ ಇರಲಿಲ್ಲ. ವಸ್ತುತಃ ಈ ಲೆಫ್ಟಿಸ್ಟರಾಗಲಿ ರೈಟಿಸ್ಟರಾಗಲಿ ಯಾವುದೋ ಒಬ್ಬ ವ್ಯಕ್ತಿನ ನಮ್ಮವನು ಅಂತ ಅಪ್ಪಿಕೊಳ್ತಾರೆ. ಆದರೆ ವಸ್ತುತಃ ಅವರು ಎರಡೂ ಆಗಿರಲ್ಲ. ಈ ಥರ ಲೆಫ್ಟಿಸ್ಟು ಆಗಿರಲ್ಲ, ಆಚೆ ರೈಟಿಸ್ಟು ಆಗಿರಲ್ಲ, ತಟಸ್ಥವಾಗಿರೋರು ಇರ್ತಾರೆ. ಇರಲಿ. ದಕ್ಷಿಣಂ ಮಂಡಲಂ ರಾಜನ್ ಧಾರ್ತರಾಷ್ಟ್ರೋಭ್ಯವರ್ತತ ವಾಮಂತು ಮಂಡಲಂ ತತ್ರ ಭೀಮಸೇನೋಭ್ಯವರ್ತತ. ಹೀಗೆ ದಕ್ಷಿಣ ಹಾಗೂ ಸವ್ಯ ಮಂಡಲ ಅವರಿಬ್ಬರೂ ಕೂಡ ಹೋರಾಡಿದರು. ದಕ್ಷಿಣ ಭಾಗದಲ್ಲಿ ಭೀಮಸೇನ ಇದ್ದಾನೆ, ಎಡಭಾಗದಲ್ಲಿ ಅವನಿದ್ದಾನೆ. ಅವರಿಬ್ಬರದ್ದು ಯುದ್ಧ ಒಂದು ಸ್ವಲ್ಪ ಹೊತ್ತಿಗಾಗಲೇ ಇಬ್ಬರ ಮೈತುಂಬ ರಕ್ತ, ಒಳ್ಳೆ ಹೂ ಬಿಟ್ಟ ಮುತ್ತುಗದ ಮರದಂತೆ ತೋರಿದರಂತೆ. ಅವರು ಹೊಡೆದಾಡುವಾಗ ಆ ಗದೆಯಿಂದ ಸಿಡಿತಾ ಇತ್ತಲ್ಲ ಬೆಂಕಿಯ ಕಿಡಿಗಳು, ಅದು ಮಿಂಚು ಹುಳದಂತೆ ಕಾಣ್ತಾ ಇತ್ತಂತೆ. ಈ ರೀತಿ ಯಮದಂಡೋಪಮಾಂ ಗುರ್ವೀಂ ಇಂದ್ರಾತನಿತಮಸ್ವನಾಂ ದದೃಚು ಪ್ರೇಕ್ಷಕಾರಾಜನ್ ರೌದ್ರೀಂ ವಿಶಸನಂ ಪ್ರತಿ. ಆ ಘೋರವಾದ ಯುದ್ಧವನ್ನು ನೋಡ್ತಾ ಕೂತ್ಕೊಂಡಿದ್ರು. ಅವರಿಗೆ ಶಕ್ತಿ ಇಲ್ಲದಂತೆ ಆಗಿ ಹೋಯಿತು ನೋಡುವವರಿಗೆ. ಯಾಕೆ ಅಂದರೆ ಅಷ್ಟು ಭೀಕರವಾಗಿ ಹೋರಾಡ್ತಾ ಇದ್ದಾರೆ ಅವರು. ಅಶೋಭತ ತದಾ ವೀರೋ ಭೂಯ ಏವ ವೃಕೋದರಃ. ಮತ್ತೆ ಯುದ್ಧ ಮಾಡ್ತಾ ಇದ್ದಾರೆ. ಭೀಮಸೇನನೇ 1ನೇ ರೌಂಡು 2ನೇ ರೌಂಡು 3ನೇ ರೌಂಡೆಲ್ಲ ಗೆದ್ದಿದ್ದು. ತೌ ಪರಸ್ಪರ ಮಾತಾದ್ಯ ತಂತಾಭ್ಯಾಂ ದ್ವಿರದೌ ಯಥಾ ಅಶೋಭೇತಾಂ ಮಹಾರಾಜ ಶೋಣಿತೇನ ಪರಿಪ್ಲುತೌ. ಹೀಗೆ ಅವರಿಗೆ ಯುದ್ಧ ಆಯಿತು. ಅವರಿಬ್ಬರ ಯುದ್ಧವೇ ಒಂದು ಅದ್ಭುತ. ಆಸ್ಥಾಯ ಕೈಶಿಕಾನ್ ಮಾರ್ಗಾನ್
ಉತ್ಪಪಾತ ಪುನಃ ಪುನಃ ಗದಾ ನಿಪೇತಂ ವಿಜ್ಞಾಯ ಭೀಮಸೇನ ಮವಂಚಯತ್. ದುರ್ಯೋಧನ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದ. ಯಾಕೆ ಅಂತಂದರೆ ಭೀಮಸೇನ ಆ ಚುರುಕು ಇದೆ, ಬಲ ಇದೆ, ಆದರೆ ಅವನ ಯುದ್ಧದಲ್ಲಿ ಒಂದು ಸಣ್ಣ ಮಟ್ಟಿನ ಪ್ರಜ್ಞೆ ಇಲ್ಲ ಆಗಿದೆ. ಅದನ್ನು ದುರ್ಯೋಧನ ಗಮನಿಸಿ ತಮಾಷೆ ಮಾಡಬೇಕು, ವಂಚನೆ ಮಾಡಬೇಕು ಅಂತ ಆಸ್ಥಾಯ ಕೈಶಿಕಾನ್ ಮಾರ್ಗಾನ್, ಕೈಶಿಕ ಮಾರ್ಗದಲ್ಲಿ ಅವನು ತನ್ನ ನಡೆಯನ್ನು ತೋರಿಸಿದ. ಇವೆಲ್ಲ ನಾಟ್ಯಶಾಸ್ತ್ರ ಓದಿದ್ರೆ ಗೊತ್ತಾಗುವಂಥದ್ದು. ಕೈಶಿಕಿ, ಆರಭಟಿ ಮೊದಲಾದವುಗಳೆಲ್ಲ. ಭೀಮಸೇನ ವಂಚಯಿತ್ವಾ ತಥೋ ಭೀಮಂ ಗದಯಾ ಕುರು ಸತ್ತಮಃ. ವಂಚಯಿತ್ವಾ, ಭೀಮಸೇನನನ್ನ ಆರಾಮವಾಗಿ ಮೋಸ ಮಾಡಿದ. ಅತಾಡಯದ ಸಂಭ್ರಾಂತೋ ವಕ್ಷೋದೇಶೇ ಮಹಾಬಲಃ. ಭೀಮಸೇನ ತಪ್ಪು ಜಾಗಕ್ಕೆ ಹೊಡೆದು ಹೀಗೆ ತಿರುವಾಗ ಎದೆಗೆ ಒಂದು ಬಾರಿಸಿದ. ಗದಯಾ ವಿಹತೋ ಭೀಮೋ ಮುಹ್ಯಮಾನೋ ಮಹಾರಣೆ ನಾಭಿಜಾನಾತಿ ಕರ್ತವ್ಯಂ ಪುತ್ರೇಣಾಭ್ಯಾಹತಸ್ತವ. ಗದೆಯ ಪೆಟ್ಟು ಜೋರಾಗಿ ಭೀಮಸೇನನ ಎದೆಗೆ ಬಿದ್ದಾಗ ಒಂದು ಸ್ವಲ್ಪ ಹೊತ್ತು ಭೀಮಸೇನ ರೆಸ್ಟ್ ತೆಗೆದುಕೊಂಡ. ಆಮೇಲೆ ಯುದ್ಧಕ್ಕೆ ಅಂತ ಮತ್ತೆ ಸಜ್ಜಾದ ಅನ್ನುವಲ್ಲಿಗೆ 93ನೆಯ ಶ್ಲೋಕ ಮುಗಿದು 94ನೆಯ ಶ್ಲೋಕ ಶುರು ಆಗುತ್ತೆ. ಈ ತರಹದ ಯುದ್ಧವನ್ನು ನಾವು ನೋಡೋಣ ಸೋಮವಾರ. ನಾಳೆ ಶನಿವಾರ ಮತ್ತು ಭಾನುವಾರ ಏನಿದೆ ಅದು ರಾಮಾಯಣ. ಆ ಶನಿವಾರ ತಪ್ಪಿದರೆ ಭಾನುವಾರ 100ನೇ ಸರ್ಗವನ್ನು ನಾವು ತಲುಪ್ತೀವಿ. 100ನೇ ಸರ್ಗ ಮಿಸ್ ಮಾಡಬೇಡಿ. ಅದನ್ನು ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.